ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M32 ಸ್ಮಾರ್ಟ್ ಫೋನ್ ಇರುವಂಥದ್ದು. ಸ್ಯಾಮ್ಸಂಗಲ್ಲಿ ಗ್ಯಾಲಕ್ಸಿ M30 ಸೀರೀಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಸೀರೀಸ್ ಆಗಿರುವಂಥದ್ದು. M30 ಬಂತು, M31 ಬಂತು, M31s ಬಂತು, ಇದೀಗ M32 ಅನ್ನು ಲಾಂಚ್ ಮಾಡಿದ್ದಾರೆ. ಈ ಒಂದು ಫೋನ್ನ ಬೇಸಿಕ್ ವೇರಿಯಂಟು 15,000 ರೂಪಾಯಿ ಲಾಂಚ್ ಆಗಿರುವಂಥದ್ದು. 15,000 ರೂಪಾಯಿ ಕೊಟ್ಟು ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ? ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಇದ್ರ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ತುಂಬ ಸಿಂಪಲ್ ಬಾಕ್ಸು, ಸಖತ್ ಒಳ್ಳೆ ಕ್ವಾಲಿಟಿಯ ಬಾಕ್ಸ್ ಅಂತ ಅನ್ನಲ್ಲ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತದೆ. ಅದರಲ್ಲಿ ನಿಮಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಸಿಗ್ತಾ ಇರುವಂಥದ್ದು. ಯಾವುದೇ ಈ ಒಂದು ಬ್ಯಾಕ್ ಕವರ್ನ ಈ ಒಂದು ಬಾಕ್ಸ್ ಒಳಗೆ ನೀಡಲಾಗಿಲ್ಲ. ಅದನ್ನು ಬಿಟ್ಟರೆ ಡೈರೆಕ್ಟಾಗಿ ಈ ಒಂದು ಫೋನ್ ನಿಮಗೆ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಫೋನ್ ಒಂದು ಲೆವೆಲಿಗೆ ವೆಯ್ಟ್ ಇದೆ, ಬಿಲ್ಡ್ ಕ್ವಾಲಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದ್ರ ಬಗ್ಗೆ ಆಮೇಲೆ ಮಾತನಾಡೋಣ. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸಲ್ಲಿ ನಿಮಗೆ 15 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಂತ ಅನ್ನಂಗಿಲ್ಲ. 15 ವ್ಯಾಟ್ನ ಇತ್ತೀಚಿನ ದಿನಗಳಲ್ಲಿ ಸೊ ಒಂದು ಚಾರ್ಜಿಂಗ್ ಅಡಾಪ್ಟರ್ನ 15 ವ್ಯಾಟಿನ ನೀಡಿದ್ದಾರೆ ಮತ್ತು USB Type-C ಡಾಟಾ ಕೇಬಲ್ ಕೂಡ ಕೊಟ್ಟಿರುವಂಥದ್ದು. ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿರುವಂಥದ್ದು ಮತ್ತು ಈ ಒಂದು ಬಾಕ್ಸ್ನ ಕೆಳಗಡೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಕೂಡ ಇರುವಂಥದ್ದು. ಅದನ್ನು ಬಿಟ್ಟರೆ ಬೇರೇನೂ ಸಹ ಒಂದು ಬಾಕ್ಸ್ ಒಳಗೆ ನಿಮಗೆ ಸಿಗ್ತಾ ಇಲ್ಲ. ಇನ್ನು ಗಮನಿಸ್ತಾ ಇದ್ರೆ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಎಕ್ಸಸರೀಸ್ಗಳನ್ನು. ಇನ್ನು ಡೈರೆಕ್ಟ್ ಆಗಿ ಒಂದು ಫೋನ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದ್ರೆ ಆಗಿರದಂಗೆ ಒಂದು ಫೋನ್ ಸ್ವಲ್ಪ ವೆಯ್ಟ್ ಇರುವಂಥದ್ದು. ಸುಮಾರು 196 ಗ್ರಾಮ್ ವೆಯ್ಟ್ ಇದೆ. ಏನಕ್ಕೆ ಅಂತ ಅಂದರೆ ಈ ಒಂದು ಫೋನಲ್ಲಿ ಸ್ವಲ್ಪ ದೊಡ್ಡ ಬ್ಯಾಟ್ರಿ ಇರುವಂಥದ್ದು. ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ. ಅವ್ರು ಯಾವುದೇ ಸ್ಕ್ರೀನ್ ಗಾರ್ಡನ್ನು ಹಾಕಿಲ್ಲ, ಸೊ ನೀವೇ ಹಾಕೊಂಡ್ರೆ ಒಳ್ಳೆಯದು. ಬಾಕ್ಸ್ ಒಳಗೂ ಕೂಡ ಯಾವುದೇ ಸ್ಕ್ರೀನ್ ಗಾರ್ಡನ್ನು ನೀಡಿಲ್ಲ, ಅದಕ್ಕೆ ಬೇರೆ ಎಕ್ಸ್ಟ್ರಾ ದುಡ್ಡನ್ನು ನೀವು ಕೊಡಬೇಕಾಗತ್ತೆ. ಫ್ರಂಟಲ್ಲಿ ನಿಮಗೆ ಟಿಯರ್ ಡ್ರಾಪ್ ನಾಸ್ ಸಿಗ್ತಾ ಇರುವಂಥದ್ದು. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇದೆ, ಬಾಟಮಲ್ಲಿ ಸ್ವಲ್ಪ ಬೆಸಲ್ ಜಾಸ್ತಿ ಅಂತ ಅನ್ನಿಸ್ತು. ಫ್ರಂಟಲ್ಲಿ ಒಂದು ಲೆವೆಲಿಗೆ ಚೆನ್ನಾಗಿ ಕಾಣುತ್ತೆ. ಇನ್ನು ಹಿಂದಕ್ಕೆ ಬಂತು ಅಂತಂದರೆ ಹಿಂದ್ಗಡೆ ನಿಮಗೆ ಪ್ಲಾಸ್ಟಿಕ್ ಬ್ಯಾಗ್ ಸಿಗ್ತಾ ಇರುವಂಥದ್ದು. ಒಂದು ರೀತಿ ಗ್ಲಾಸ್ ಫಿನಿಶ್ ರೀತಿ ಕಂಡು ಸಹ ಪ್ಲಾಸ್ಟಿಕ್ ಇದಾಗಿದೆ. ಸ್ಮಡ್ಜಸ್ ಕೂಡ ತುಂಬ ಬಿಡುತ್ತೆ ಮತ್ತು ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ನಿಮಗೆ ಸಿಗ್ತಾ ಇರುವಂಥದ್ದು. ಹಿಂದ್ಗಡೆ ಇರುವಂಥ ಲುಕ್ಕು ಓಕೆ ಅಂತೀನಿ, ಹೆವಿ ಸಕ್ಕತ್ತಾಗಿದೆ ಗುರು ಲುಕ್ಕು ಅಂತ ಅನ್ನಲ್ಲ. ಒಂದು ಲೆವೆಲಿಗೆ ಚೆನ್ನಾಗಿದೆ, ಗ್ಲಾಸ್ ಅಂತ ಅನಿಸುತ್ತೆ, ಬಟ್ ಸ್ಮಡ್ಜಸ್ ಆಗುತ್ತೆ. ಬ್ಯಾಕ್ ಕವರ್ ಹಾಕೊಂಡ್ರೆ ಒಳ್ಳೆಯದು ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ನಿಮ್ಗೆ ಹಿಂದ್ಗಡೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲಾಶ್ ಇರುವಂಥದ್ದು. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ, ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಇದನ್ನು ಬಿಟ್ಟರೆ ಒಂದು ಫೋನ್ USB Type-C ಪೋರ್ಟ್ ಇದೆ, 3.5 ಹೆಡ್ಫೋನ್ ಜಾಕ್ ಪೋರ್ಟ್ ಸಹ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಒಂದು ಒಳ್ಳೆ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫೋನ್ ಇರುವಂಥ ಫ್ರೇಮ್ ಪ್ಲಾಸ್ಟಿಕ್ ಫ್ರೇಮ್ ಆಯಿತಾ. ಸೊ ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ ಅಂತೀನಿ, ಇಂಪ್ರೆಸಿವ್ ಅಂತ ಅನ್ನಲ್ಲ ಆಯಿತಾ. ಇದಕ್ಕಿಂತ ಒಳ್ಳೆ ಬಿಲ್ಡ್ ಕ್ವಾಲಿಟಿಯ ಹೊಂದಿರುವಂಥ ಫೋನ್ಗಳು ನೋಡಿದ್ದೀನಿ, ಬಟ್ ಇದು ಕೂಡ ಅಂತ ಕೆಟ್ಟದಾಗಿದೆ ಅಂತನಲ್ಲ, ಚೆನ್ನಾಗಿದೆ, ಬೆಲೆಗೆ ತಕ್ಕಂಗಿರುವಂಥದ್ದು. ಗ್ಲಾಸ್ ಬ್ಯಾಕ್ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಈ ಒಂದು ಪ್ರೈಸ್ ಅಂದರೆ, ಬಟ್ ಓಕೆ, ಬಿಲ್ಡ್ ಕ್ವಾಲಿಟಿ ನನಗೆ ಓಕೆ ಅನ್ನಿಸ್ತು. ಇನ್ನು ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 6.4 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು ಆಯಿತಾ. ಡಿಸ್ಪ್ಲೇ ಕ್ಲಾರಿಟಿ ಅಂತೂ ಸೂಪರ್ ಆಗಿದೆ, ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಈ ಒಂದು ಪ್ರೈಸ್ ರೇಂಜಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಲರ್ಸ್ ಆಗಿರ್ಬೋದು, ಬ್ರೈಟ್ನೆಸ್ ಆಗಿರ್ಬೋದು ಸೂಪರ್ ಆಗಿದೆ. ವ್ಯೂಯಿಂಗ್ ಆ್ಯಂಗಲ್ಸ್ ಅಂತೂ ಅಲ್ಟಿ ಆಗಿರುವಂಥದ್ದು. ಸುಮಾರು 800 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಈ ಒಂದು ಡಿಸ್ಪ್ಲೇ ಹೊಂದಿರುವಂಥದ್ದು. ನನಗಂತೂ ಈ ಒಂದು ಫೋನ್ ಇರುವಂಥ ಡಿಸ್ಪ್ಲೇ ಸಖತ್ ಇಂಪ್ರೆಸ್ ಮಾಡ್ತು. ಜೊತೆಗೆ ಈ ಒಂದು ಫೋನಲ್ಲಿ 90 ಹರ್ಟ್ಸ್ನ ರಿಫ್ರೆಶ್ ರೇಟ್ ಕೂಡ ಹೊಂದಿರುವಂಥದ್ದು. ಇನ್ನೊಂದು ಒಳ್ಳೆಯ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಪ್ರೈಸ್ ನಿಮಗೆ 1,000-2,000 ರೂಪಾಯಿ ಜಾಸ್ತಿ ಹಾಕಿದ್ರೆ 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇಗಳು ಸಿಗ್ತವೆ. ಬಟ್ 15,000 ರೂಪಾಯಿಗೆ ಅಮೋಲೆಡ್ ಡಿಸ್ಪ್ಲೇ ವಿತ್ 90 ಹರ್ಟ್ಸ್ ಅಂತ ಅಂದರೆ ನನಗೇನೋ ಓಕೆ ಅಂತೀನಿ. ಇದರ ಡಿಸ್ಪ್ಲೇ ಅಂತೂ ಬೆಂಕಿ ಇದೆ, ಸಕ್ಕತ್ತಾಗಿದೆ. ಡಿಸ್ಪ್ಲೇ ಅಂತೂ ನನಗೆ ಹೆವಿ ಅಂದರೆ ಹೆವಿ ಇಂಪ್ರೆಸ್ ಮಾಡ್ತು. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಾರೆ ಸದ್ಯಕ್ಕೆ ಒಂದು ಫೋನು 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಬೇಸಿಕ್ ವೇರಿಯಂಟು 4GB RAM ಮತ್ತು 64GB ಸ್ಟೋರೇಜ್ ಮತ್ತು ಇನ್ನೊಂದು 6GB RAM ಮತ್ತು 128GB ಸ್ಟೋರೇಜ್. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್, ಆದರೆ ಸ್ಟೋರೇಜ್ ಬಂದುಬಿಟ್ಟು eMMC ಸ್ಟೋರೇಜು. ಹೌದು, eMMC ಸ್ಟೋರೇಜು ನನಗೆ ಸಕ್ಕತ್ ಬೇಜಾರು ಮಾಡ್ತು. ಈ ಒಂದು ಪ್ರೈಸ್ ರೇಂಜಲ್ಲಿ UFS 2.1 UFS 2.2 ಸ್ಟೋರೇಜ್ ಕೂಡ ನಿಮಗೆ ಸಿಗುತ್ತೆ. ಇದು ತುಂಬ ಸ್ಲೋ, ಅಪ್ಲಿಕೇಶನ್ ಇನ್ಸ್ಟಾಲ್ ಆಗುವಂಥದ್ದು ಸ್ಲೋ, ಲೋಡ್ ಆಗುವಂಥದ್ದು ಸ್ಲೋ ಕಂಪ್ಯಾರಿಟಿವ್ಲಿ UFS ಕಂಪೇರ್ ಮಾಡಿದ್ರೆ. ಸೊ ಅದರಿಂದ ಇದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ UFS ಸ್ಟೋರೇಜ್ ನೀಡಬೇಕಾಗಿತ್ತು ಅಂತ ನನಗೆ ಅನ್ಸುತ್ತೆ. ಏನಕ್ಕೆ ಅಂದರೆ ಈ ಪ್ರೈಸ್ ರೇಂಜಿಗೆ ಆಲ್ಮೋಸ್ಟ್ ಫೋನ್ಗಳು ನಿಮಗೆ UFS ಸ್ಟೋರೇಜನ್ನು ಕೊಡ್ತವೆ. ಇನ್ನು ಪ್ರೋಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇನ್ನೊಂದು ಬೇಜಾರಾಗುವಂಥ ವಿಷಯ, ಇದು ಕೆಟ್ಟ ಪ್ರೋಸೆಸರ್ ಅಂತನಲ್ಲ, ಮೀಡಿಯಾಟೆಕ್ ಎಂದು Helio G80 ಪ್ರೋಸೆಸರ್ ಇರುವಂಥದ್ದು ಆಯಿತಾ. ಇದು ಕೂಡ ಒಂದು ಒಳ್ಳೆಯ ಪ್ರೋಸೆಸರನ್ನೇ, ಆದರೆ ಈ ಪ್ರೈಸ್ ರೇಂಜಿಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ಗಳು ಆರಾಮಾಗಿ ಸಿಗ್ತವೆ ನಿಮಗೆ. Helio G90, 95 ಇರುವಂಥ ಪ್ರೋಸೆಸರ್ ಸಿಗ್ತವೆ ನಿಮಗೆ. ಬಟ್ ಈ ಒಂದು ಫೋನ್ ಇರುವಂಥ ಪ್ರೋಸೆಸರ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಗೇಮಿಂಗನ್ನು ನೀವು ಆಲ್ಮೋಸ್ಟ್ ಮೀಡಿಯಮ್ ಸೆಟ್ಟಿಂಗಲ್ಲಿ ಆಡ್ಕೊಬೋದು, ಬಟ್ ಸ್ಟಿಲ್ ನಿಮಗೆ ಈ ಪ್ರೈಸ್ ರೇಂಜಿಗೆ ಇನ್ನೂ ಒಳ್ಳೆ ಪ್ರೋಸೆಸರ್ ಸಿಗುತ್ತಲ್ಲ,
ಅದೇ ಒಂದು ಡಿಸಡ್ವಾಂಟೇಜ್ ಎಲ್ಲ ಇಷ್ಟಪಡ್ತೀನಿ. ಬಟ್ ಪ್ರೊಸೆಸರ್ ಓಕೆ, ನೀವು ಗೇಮನ್ನು ಆಲ್ಮೋಸ್ಟ್ ಮೀಡಿಯಮ್ ಸೆಟ್ಟಿಂಗಲ್ಲಿ ಡೇಲ್ ಟಾಸ್ಕ್ ಮಾಡೋದಕ್ಕೆ ಅಷ್ಟೊಂದು ತೊಂದರೆ ಆಗೋದಿಲ್ಲ. ಬಟ್ ಸ್ಟಿಲ್ ಒಳ್ಳೆ ಪ್ರೊಸೆಸರ್ ನೀಡ್ಬೋದಾಗಿತ್ತು. ಇದು ಕೂಡ ನನಗೆ ಬೇಜಾರು ಮಾಡಿದಂಥ ವಿಷಯ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ರೇರಲ್ಲಿ ಕ್ವಾಡ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 64 ಮೆಗಾಪಿಕ್ಸೆಲ್ನ ಮೈನ್ ಸೆನ್ಸರ್, 1.8 ಅಪರ್ಚರು. ಸೊ ಇದು ತೆಗೆಯುವಂಥ ಫೋಟೋ ನನಗೆ ಇಷ್ಟ ಆಯ್ತು. ನನಗೆ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಫೋಟೋನ ಪ್ರೊಡ್ಯೂಸ್ ಮಾಡಿದೆ ಅಂತ ಅನ್ನಿಸ್ತು. ಇಂಡೋರ್ ಶೂಟ್ ಆಗಿರ್ಬೋದು, ಔಟ್ಡೋರ್ ಶೂಟ್ ಆಗಿರ್ಬೋದು, ಲೋ ಲೈಟ್ ಆಗಿರ್ಬೋದು, ಎಲ್ಲ ಒಂದು ಲೈಟಿಂಗ್ ಕಂಡೀಷನ್ ಕೂಡ ಒಂದು ಒಳ್ಳೆಯ ಫೋಟೋನ ತೆಗೆಯುತ್ತೆ ಅಂತ ಅನ್ನಿಸ್ತು. ಮತ್ತು ಕಲರ್ ಕೂಡ ಅಷ್ಟೇ ಒಂದು ರೀತಿ ಆ್ಯಕ್ಯುರೇಟ್ ಕಲರ್ನ ಪ್ರೊಡ್ಯೂಸ್ ಮಾಡಿದೆ ಅಂತ ಅನ್ನಿಸ್ತು ನನಗೆ. ಸೊ ಆ ಸ್ಯಾಂಪಲ್ಸ್ನ ತೋರಿಸಿದ್ರೆ ನೀವೇ ಜಡ್ಜ್ ಮಾಡ್ಬೋದಾಯ್ತಾ. ನನಗೇನೋ ಈ ಒಂದು ಮೈನ್ ಸೆನ್ಸರ್ ತುಂಬ ಇಷ್ಟ ಆಯಿತು. ಅದನ್ನು ಬಿಟ್ಟರೆ ಇನ್ನೊಂದು 8 ಮೆಗಾಪಿಕ್ಸೆಲ್ ಇಂದು ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸ್ ಇರುವಂಥ, ಇದು ಕೂಡ ತುಂಬ ವೈಡ್ ಆಗಿದೆ. ಕ್ಲಾರಿಟಿ ಒಂದು ಲೆವೆಲಿಗೆ ಚೆನ್ನಾಗಿತ್ತು ಅನ್ನಿಸ್ತು. ಸೊ ಇದು ಕೂಡ ನನಗೆ ಒಂದು ಲೆವೆಲ್ಗೆ ಇಷ್ಟ ಆಯಿತು. ಇದನ್ನು ಬಿಟ್ಟರೆ ಇನ್ನೂ 2 ಸೆನ್ಸರ್ ಹಾಕೋರೆ ಮಾಡೋಕ್ಕೆ ಕಳಿಸಿಲ್ಲ. ಒಂದು 2 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸು, ಇನ್ನೊಂದು 2 ಮೆಗಾಪಿಕ್ಸೆಲ್ ಒಂದು ಡೆಪ್ತ್ ಸೆನ್ಸರು, ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ. ಸೊ ಸುಮ್ಮನೆ ಆಗ್ತಾರೆ, ಏನು ಯೂಸ್ ಇಲ್ಲ ಅದರಿಂದ. ಸೊ ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ 20 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ಡೀಸೆಂಟ್ ಆಗಿದೆ, ಇಂಪ್ರೆಸಿವ್ ಆಗಿದೆ ಗುರು. ಈ ಪ್ರೈಸಸ್ಗೇನೆಲ್ಲ ಪರವಾಗಿಲ್ಲ. ಫೋಟೋ ಸ್ಯಾಂಪಲ್ಸ್ ನೋಡಿ ನೀವೇ ಜಡ್ಜ್ ಮಾಡ್ಬೋದಾಯ್ತಾ. ಇನ್ನೂ ಇಂಪ್ರೂವ್ ಮಾಡ್ಬೋದಾಗಿತ್ತು ಅಂತ ನನಗೆ ಅನಿಸುತ್ತೆ. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತಂದರೆ ಈ ಒಂದು ಫ್ರಂಟು ಮತ್ತು ಬ್ಯಾಕ್ ರೇರ್ ಕ್ಯಾಮ್ರಾ ಎರಡು ಕೂಡ ನಿಮಗೆ ಫುಲ್ HD ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ. ವಿಡಿಯೋ ಕ್ವಾಲಿಟಿ ಕೂಡ ನನಗೆ ಸಖತ್ ಇಷ್ಟ ಆಯಿತು. ಫುಲ್ HD ಆದರೂ ಕೂಡ ಡೀಟೇಲ್ಸ್ ಎಲ್ಲ ಒಂದು ಲೆವೆಲ್ಗೆ ಚೆನ್ನಾಗಿ ಬರುತ್ತೆ. ಫ್ರಂಟ್ ಕ್ಯಾಮ್ರಾನು ಅಷ್ಟೇ ಪರವಾಗಿಲ್ಲ, ಒಂದು ಲೆವೆಲ್ಗೆ ಅದನ್ನು ಕೂಡ ನೋಡ್ತಾ ಇದ್ದಾರೆ. ಓವರಾಲ್ ಕ್ಯಾಮ್ರಾ ನನಗೆ ಒಂದು ಪ್ರೈಸನ್ಸ್ಗೆ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಅನ್ನಿಸ್ತು. ರೇರ್ ಕ್ಯಾಮ್ರಾ ಅಂತೂ ತುಂಬ ಇಷ್ಟ ಆಯಿತು. ಸೊ ಅದನ್ನು ನೋಡಿರ್ತೀರ ನೀವೇ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಸೆನ್ಸರ್ ಇರುವಂಥದ್ದು. ಸೊ ಇದು ನನಗೆ ಅಷ್ಟೊಂದು ಫಾಸ್ಟ್ ಅಂತ ಅನ್ನಿಸ್ಲಿಲ್ಲ. ಆ್ಯಕ್ಚುಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ, ಗಮನಿಸ್ತಾ ಇದ್ದೀರಾ. ಅನ್ಲಾಕ್ ಆಗಿ ಒಂದು ಸೆಕೆಂಡ್ ಟೈಮ್ ತೊಗೊಳುತ್ತೆ ಒಂದೊಂದು ಸಲ ನೋಡಿ. ಒಂದು ಸಲ ಲಾಕು ಆಗಲ್ಲಪ್ಪ ಕರೆಕ್ಟಾಗಿ. ಪರವಾಗಿಲ್ಲ, ಬಟ್ ಸ್ಟಿಲ್ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾವು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ನನಗೆ ಅಷ್ಟೊಂದು ಫಾಸ್ಟ್ ಅಂತ ಅನ್ನಿಸ್ತಿಲ್ಲ. ರೆಕಗ್ನೈಸೇ ಮಾಡಲ್ಲ ಒಂದೊಂದು ಸಲ, ನೋಡ್ತಾ ಇದ್ದೀರಾ. ರೆಕಗ್ನೈಸೇ ಮಾಡ್ತಿಲ್ಲ ಆ್ಯಕ್ಚುಲಿ. ಯಪ್ಪ, ಈ ಕಡೆ ಈ ಆ್ಯಂಗಲಿಂದ ನಂದು ಇದೇ ಮಾಡ್ತಿಲ್ಲ, ರೆಕಗ್ನೈಸೇ ಮಾಡ್ತಿಲ್ಲ ಈ ಆ್ಯಂಗಲಿಂದ. ಮಾಡುತ್ತೆ ಒಂದೊಂದು ಸಲ, ಬಟ್ ಸ್ಟಿಲ್ ಈ ಆ್ಯಂಗಲಿಂದ ಕರೆಕ್ಟಾಗಿ ಮಾಡುತ್ತೆ. ಮೋಸ್ಟ್ ಸೈಡ್ ಆ್ಯಂಗಲ್ ತೊಗೋತಾ ಇಲ್ಲ ಅದು. ಬಟ್ ಅದೇ ಒಂದು ಲೆವೆಲಿಗೆ ಪ್ರಾಪರಾಗಿ ಅಷ್ಟು ಫಾಸ್ಟಾಗಿ ಇದು ಮಾಡುತ್ತೆ ಅಂತ ಅನ್ನಿಸ್ಲಿಲ್ಲ. ಬಟ್ ಓಕೆ, ನೀವು ಕರೆಕ್ಟಾಗಿ ಸೈಡ್ ಎಲ್ಲ ಒಂದು ಸ್ವಲ್ಪ ನೀವು ಕ್ಯಾಪ್ಚರ್ ಮಾಡಿದ್ರೆ ಒಂದು 2-3 ಫೇಸ್ ಹಾಕಿದ್ರಿ ಅಂತ ಅಂದರೆ ಮೋಸ್ಟ್ಲಿ ಫಾಸ್ಟಾಗಿ ಅನ್ಲಾಕ್ ಮಾಡ್ಬೋದು. ಬಟ್ ಸ್ಟಿಲ್ ಸ್ವಲ್ಪ ಡಿಲೇ ಇದೆ ಈ ಒಂದು ಸೈಡ್ ಮೌಂಟೆಡ್ ಮತ್ತು ಫೇಸ್ ಅನ್ಲಾಕ್ ಎರಡೂ ಕೂಡ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 6000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು, ಆಯಿತಾ. ಸೂಪರ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಮಾಡ್ರೇಟ್ ಯೂಸ್ಗೆ 1.5 ದಿನ ಆರಾಮಾಗಿ ಬ್ಯಾಟ್ರಿ ಬ್ಯಾಕಪ್ಪನ್ನು ನಿಮಗೆ ಕೊಡುತ್ತೆ. ಸೊ ಬ್ಯಾಟ್ರಿ ಅಂತೂ ಅಲ್ಟಿ. ಮತ್ತು ಈ ಒಂದು ಫೋನ್ 25 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ. ಆದರೆ ಬಾಕ್ಸ್ ಒಳಗೆ 15 ವ್ಯಾಟ್ನ ಚಾರ್ಜರ್ನ ನೀಡಿದರೆ ಬೇಜಾರಾಗುವಂಥ ವಿಷಯ. ಅಟ್ಲೀಸ್ಟ್ 15,000 ಕೊಡ್ತಿದ್ದೀವಿ ಅಂತಂದರೆ ಒಂದು 30 ವ್ಯಾಟು ನೀಡಿದರೆ, ಅಟ್ಲಿ 18 ವ್ಯಾಟ್ 20 ವ್ಯಾಟ್ ನೀಡಿದ್ರು ಪರವಾಗಿಲ್ಲ. ಬಟ್ 15 ವ್ಯಾಟ್ ನೀಡಿದರೆ 30 ವ್ಯಾಟ್ ಆದರೂ ಕೊಡ್ಬೋದಾಗಿತ್ತು ಅಂತ ಅನ್ಸುತ್ತೆ ನನಗೆ. ಇದನ್ನು ಬಿಟ್ಟರೆ ಈ ಒಂದು ಫೋನ್ ಇರುವಂಥ OS ಬಂದುಬಿಟ್ಟು ಆ್ಯಂಡ್ರಾಯ್ಡ್ 11. ಸೊ ಅದ್ರ ಮೇಲೆ ರನ್ ಆಗ್ತಿರುವಂಥ ಈ ಒಂದು One UI ಸ್ಯಾಮ್ಸಂಗ್ ಅವ್ರದ್ದು. ಕೆಲವು ಜನಕ್ಕೆ ಈ ಒಂದು One UI ಇಷ್ಟ ಆಗ್ಬೋದು, ತುಂಬ ಸ್ಮೂತಾಗಿ ಒಂದು ಕೆಲಸ ಮಾಡುತ್ತೆ. ಬಟ್ ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ. ಲಿಟ್ರಲಿ ಎಷ್ಟು ಬೇಡಿರುವಂಥ ಅಪ್ಲಿಕೇಶನ್ ಇದೆ ಅಂತ ಅಂದರೆ ತಲೆ ಕೆಟ್ಟೋಗ್ಬಿಡುತ್ತೆ. ಬೇಜಾನ್ ಅಪ್ಲಿಕೇಶನ್ಗಳನ್ನ ಪ್ರೀ ಇನ್ಸ್ಟಾಲ್ ಮಾಡಿದ್ದಾರೆ, ಆಯಿತಾ. ಸೊ ಅದೊಂದು ಬೇಜಾರಾಗುವಂಥ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಬಿಟ್ಟರೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ಗಳನ್ನ ಹಾಕಿದರೆ ಅದನ್ನು ಕೂಡ ಮಿಸ್ ಮಾಡಿಲ್ಲ. ಇನ್ನು ಸ್ಪೀಕರ್ನ ಬಗ್ಗೆ ಮಾತನಾಡಬೇಕಂತ ಅಂದರೆ ಮೋನೋ ಸ್ಪೀಕರ್ ಇರುವಂಥದ್ದು, ಬಾಟಮ್ ಫೈರಿಂಗು. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲ್ಗೆ ಜ್ವರ ಕೂಡ ಕೇಳುತ್ತೆ. ಸ್ಟೀರಿಯೋ ಸ್ಪೀಕರ್ ನೀಡಬಹುದಾಗಿತ್ತು. ಈ ಪ್ರೈಸನ್ಸಿಗೆ ಎಷ್ಟೋ ಫೋನ್ಗಳು ನೋಡಿದ್ದೀನಿ ಸ್ಟೀರಿಯೋ ಸ್ಪೀಕರ್ನ ನೀಡ್ತಾನೆ. ಇದನ್ನು ಬಿಟ್ಟರೆ ನೀವು ತುಂಬ ಜನ ಕ್ಯಾರಿಯರ್ ಅಗ್ರಿಗೇಷನ್ ಬಗ್ಗೆ ಕೇಳ್ತಾ ಇದ್ರಿ, ಆಯಿತಾ. ಸೊ ಈ ಒಂದು ಫೋನಲ್ಲಿ ಆ ಒಂದು ಕ್ಯಾರಿಯರ್ ಅಗ್ರಿಗೇಷನ್ ಇಲ್ಲ. ಕ್ಯಾರಿಯರ್ ಅಗ್ರಿಗೇಷನ್ ಅಂದರೆ ಏನು ಅಂತ ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಆಯಿತಾ. ಸೊ ನಿಮ್ಗೆ ಯೂಸ್ ಆಗ್ಬೋದು ಅದು. ಸೊ ಈ ಫೋನಲ್ಲಿ ಒಂದು ಕ್ಯಾರಿಯರ್ ಅಗ್ರಿಗೇಷನ್ ಸಪೋರ್ಟ್ ಇಲ್ಲ. ಇದಿಷ್ಟು ಈ ಒಂದು ಫೋನ್ನ ಮೈನ್ ಫೀಚರ್ಸ್. ನೀವು ಹಾಗಾದರೆ ಕೇಳ್ಬೋದು, ಈ ಒಂದು ಫೋನನ್ನು 15,000 ಕೊಟ್ಬಿಟ್ಟು ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ 15,000 ರೂಪಾಯಿ ಇದಕ್ಕಿಂತ ಒಳ್ಳೆಯ ಸ್ಪೆಸಿಫಿಕೇಷನ್ ಹೊಂದಿರುವಂಥ ಫೋನ್ ನಿಮಗೆ ಸಿಗುತ್ತೆ. ನಿಮ್ಗೆ ಸ್ಯಾಮ್ಸಂಗಲ್ಲಿ ಬೇಕು ಅಂತ ಅಂದರೆ ನಿಮಗೆ ಪ್ರೊಸೆಸರ್ ಮ್ಯಾಟ್ರ್ ಆಗಲ್ಲ ಅಂತಂದರೆ ಗೇಮ್ ಆಡಲ್ಲ. ಜಸ್ಟ್ ಮೀಡಿಯಾ ಕನ್ಸಂಪ್ಷನಿಗೆ ಒಂದು ಫೋನ್ ಬೇಕು ಅಂತ ಅಂದರೆ ಇದನ್ನು ಒಂದು ಆಪ್ಷನಾಗಿ ಇಟ್ಕೊಬೋದು, ಆಯಿತಾ. ಅದನ್ನು ಬಿಟ್ಟರೆ ನನಗೆ ಈ ಒಂದು ಫೋನ್ ಅಷ್ಟೊಂದು ಪವರ್ಫುಲ್ ಆಗಿದೆ ಅಂತ ಅನ್ನೋದು. ಡಿಸ್ಪ್ಲೇ ಒಂದು ಸಖತ್ತಾಗಿದೆ, ಬಿಲ್ಡ್ ಪರವಾಗಿಲ್ಲ. ಸ್ಟೋರೇಜ್ ನಿಮಗೆ ರ್ಯಾಮು ಅಷ್ಟೊಂದು ಫಾಸ್ಟ್ ಇಲ್ಲ. ಪ್ರೊಸೆಸರ್ ಹೇಳಿದ್ನಲ್ಲಾಗಲೇ ಸ್ವಲ್ಪ ಪವರ್ಫುಲ್ ಆಗಿರೋ ಪ್ರೊಸೆಸರ್ ನೀಡ್ಬೋದಾಗಿತ್ತು. ಕ್ಯಾಮ್ರಾ ಚೆನ್ನಾಗಿದೆ. ಅದನ್ನು ಬಿಟ್ಟರೆ ಸೆಕ್ಯೂರಿಟಿ ಕೆಲಸವನ್ನು ಮಾಡುತ್ತೆ, ಸ್ವಲ್ಪ ಸ್ಲೋ.
ಬ್ಯಾಟ್ರಿ ತುಂಬ ಚೆನ್ನಾಗಿದೆ. ಸೊ ಮೀಡಿಯಾ ಕನ್ಸಂಪ್ಷನಿಗೆ ಸೂಪರ್ ಆಗಿದೆ. ಮೂವಿ ಗಿವಿ ನೋಡೋಕೆ ಮಾತ್ರ ಸೂಪರ್ ಆಗಿದೆ. ನಿಮಗೆ ಪರ್ಫಾರ್ಮೆನ್ಸ್ ಬೇಕಂತಂದರೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಫೋನ್ಗಳು ಇದೇ ಪ್ರೈಸ್ ರೇಂಜಿಗೆ ಸಿಗ್ತವೆ. ಅದನ್ನು ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಇದಿಷ್ಟು ಒಂದು ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಎರಡು ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ಆದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ